ಕಮಿಕಾಜೆ ಡ್ರೋನ್ ನಿಂದ ಆಪರೇಷನ್ ಸಿಂಧೂರ. ಕಮಿಕಾಜೆ ಅಂದ್ರೆ ದೇವರ ಗಾಳಿ ಅಂತ ಹೇಳಿ ಅರ್ಥ. ದೇವರ ಗಾಳಿ ಕಮಿಕಾಜೆ ಅಂದ್ರೆ POK, ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕಿಸ್ತಾನದ ಮೇಲೆ ಸಿಡಿದ ಕಮಿಕಾಜೆ ಕ್ಷಿಪಣಿ. ಗುರಿಯನ್ನ ಫಿಕ್ಸ್ ಮಾಡಿಕೊಂಡೇ ಸ್ಫೋಟಿಸುವಂತ ಡ್ರೋನ್ ಇದು. ಟಾರ್ಗೆಟ್ ಫಿಕ್ಸ್ ಆಗಿರುತ್ತೆ ಮೊದಲೇ. AI ಮುಖೇನ ಕಾರ್ಯಾಚರಣೆ ನಡೆಸುವಂತ ಕಮಿಕಾಜೆ, AI ತಂತ್ರಜ್ಞಾನದ ಮುಖೇನ 40 ಕಿಲೋಮೀಟರ್ ದೂರದ ಟಾರ್ಗೆಟ್ ಉಡಾಯಿಸುವ ಡ್ರೋನ್ ಇದು. 40 ಕಿಲೋಮೀಟರ್. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಹೆಚ್ಚು ಬಳಕೆಯಾಗಿದ್ದಂತ ಕಮಿಕಾಜೆ, ರಷ್ಯಾ ಉಕ್ರೇನ್ ಯುದ್ಧ ನಡೀತಲ್ಲ ಅಲ್ಲಿ ಹೆಚ್ಚಾಗಿ ಬಳಕೆ ಮಾಡಿಕೊಳ್ಳಲಾಗಿತ್ತು ಕಮಿಕಾಜೆ ಡ್ರೋನ್ ಅನ್ನ. ಈಗ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೀತಲ್ಲ ಇಲ್ಲಿಯೂ ಕೂಡ ಬಳಸಿಕೊಂಡಿದೆ ನಮ್ಮ ಭಾರತ. ಸೊ ನಮ್ಮ ಭಾರತ ತಂತ್ರಜ್ಞಾನದ ವಿಚಾರದಲ್ಲಾಗಿರ್ಬೋದು, ಜೊತೆಗೆ ಸೇನೆಯ ವಿಚಾರದಲ್ಲಾಗಿರ್ಬೋದು ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅನ್ನೋದಕ್ಕೆ ಇದು ಕೈಗನ್ನಡಿ. ಈಗ ಒಂದ್ ಕಡೆ ರಫೇಲ್ನಿಂದ ಈಗ ದಾಳಿಯನ್ನ ನಡೆಸಲಾಗಿದೆ, ಮತ್ತೊಂದ್ ಕಡೆ ಕಮಿಕಾಜೆ ಕ್ಷಿಪಣಿಯಿಂದಲೂ ಕೂಡ ದಾಳಿ ಆಗಿರೋದು ಸರ್. ಎಸ್, ಇದು ಕಮಿಕಾಜೆ ಡ್ರೋನ್ ಅಟ್ಯಾಕ್ ನೋಡ್ತಿರ್ಬೋದು ನೀವು. ಸೊ ಈಗ ನಾವಾಗ್ಲೇ ಮಾತಾಡ ರಫೇಲ್ ಇದೆಯಲ್ಲ, ರಫೇಲ್ ನಾವು ಎಷ್ಟು ಕಿಲೋಮೀಟರ್ ಬೇಕಾದ್ರೂ ನುಗ್ಗಿ ಹೊಡಿಬಹುದು, ಅಷ್ಟು ಸಾಮರ್ಥ್ಯ ಅದಕ್ಕಿದೆ. ಬಟ್ ಕಮಿಕಾಜೆ ಅಂತರ ಕಡಿಮೆ, ಮ್ಯಾಕ್ಸಿಮಮ್ 40 ಕಿಲೋಮೀಟರ್ ಅನ್ನ ನಾವು ಟಾರ್ಗೆಟ್ ಮಾಡಿ ಕಮಿಕಾಜೆ ಮುಖಾಂತರ ದಾಳಿಯನ್ನ ಮಾಡಬಹುದು. ನೋಡ್ತಾ ದೃಶ್ಯಗಳು ನೋಡ್ತಾ ಇದ್ರ. ನಾವು ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಭಾರತೀಯ LOC ಇಂದ 25 ಕಿಲೋಮೀಟರ್, 30 ಕಿಲೋಮೀಟರ್, 12 ಕಿಲೋಮೀಟರ್ ಈ ಡಿಸ್ಟೆನ್ಸ್ ಅಲ್ಲಿ ನಾವು ಅಟ್ಯಾಕ್ ಮಾಡಿದ್ವಿ. ಅದಕ್ಕೆಲ್ಲವೂ ಕೂಡ ಕಮಿಕಾಜೆ ಡ್ರೋನ್ ಅನ್ನ ಬಳಸಿದ್ದಾರೆ. ಈ ಕಮಿಕಾಜೆ ಡ್ರೋನ್ ಜಾಸ್ತಿ ಸೌಂಡ್ ಆಗಿದೆ ಯಾವಾಗಾದ್ರೆ ಇಸ್ರೇಲ್ ಕೂಡ ಈ ಒಂದು ಕಮಿಕಾಜೆ ಡ್ರೋನ್ ಬಳಸಿತ್ತು. ಜೊತೆಗೆ ರಷ್ಯಾ ಮತ್ತೆ ಯುಕ್ರೇನ್ ಎರಡೂ ರಾಷ್ಟ್ರಗಳ ಯುದ್ಧದಲ್ಲಿ ಈ ಕಮಿಕಾಜೆ ಡ್ರೋನ್ ಗಳ ಬಳಕೆ ಆಗಿತ್ತು. ಭಾರತ ಕೂಡ ಈಗ ಈ ಕಮಿಕಾಜೆ ಡ್ರೋನ್ ಗಳನ್ನ ಬಳಸಿದೆ. ಸೊ ನಾವು ದೃಶ್ಯಗಳು ನೋಡ್ತಾ ಇದೀವಿ ಈಗ ಯಾವ ತರ ಅಟ್ಯಾಕ್ ಆಗ್ತಿದೆ ಅಂತ. ಇದು ಈ ಒಂದು ಕಮಿಕಾಜೆ ಡ್ರೋನ್ ಬಂದಲ್ಲಿ ಅಟ್ಯಾಕ್ ಮಾಡುತ್ತೆ. ಅಂದ್ರೆ ಒಂಥರ ಸೂಸೈಡ್ ಬಾಂಬರ್ ತರ ಇದು, ಸಿಂಪ್ಲಿ ಸೂಸೈಡ್ ಬಾಂಬರ್ ಅಷ್ಟೇ. ಅಲ್ಲಿರುತ್ತೆ, ಅದು ಹೋಗಿ ಅಲ್ಲಿ ನೆಲೆ ಬಿದ್ದ ತಕ್ಷಣ ಅದು ಬ್ಲಾಸ್ಟ್ ಆಗುತ್ತೆ. ಈಗ ಆತ್ಮಾಹುತಿ ದಾಳಿ ಅಂತ ಏನು ಉಗ್ರರು ಬಳಸ್ತಾ ಇದ್ರಲ್ಲ ಅದೇ ಟೆಕ್ನಿಕ್. ಒಂದ್ ರೀತಿ ಐಫೈ ಬಳಸಿ, ರಿಮೋಟ್ ಕಂಟ್ರೋಲ್ ನ ಬಳಸಿ ನೀನು ಟಾರ್ಗೆಟ್ ಫಿಕ್ಸ್ ಮಾಡಿರ್ತಾರೆ, ಹೋಗಿ ಅಲ್ಲಿ ಬ್ಲಾಸ್ಟ್ ಅಲ್ಲಿ ಬಿದ್ದು ಬ್ಲಾಸ್ಟ್ ಆಗ್ಬೇಕಷ್ಟೇ, ಅದು ಸಾಯುತ್ತೆ, ಅವ್ರನ್ನು ಸಾಯುತ್ತೆ. ಸೊ ಇದೊಂದು ಪಕ್ಕ ಮೆಕ್ಯಾನಿಸಮ್, ಟೆಕ್ನಾಲಜಿಯ ಒಂದು ಉಪಯೋಗವನ್ನ ಭಾರತ ಯಾವ ತರ ಮಾಡ್ಕೊಂಡಿದೆ ಕಮಿಕಾಜೆ ಡ್ರೋನ್ ಅಟ್ಯಾಕ್ ಅಂತ. ಕಮಿಕಾಜೆ ಶಕ್ತಿ ಏನು ಹಾಗಾದ್ರೆ? ಸಹಜವಾಗಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೆಕೆಂಡ್ಗೆ 40 ಕಿಲೋಮೀಟರ್ ನೋಡಿ, ಸೂಸೈಡ್ ಡ್ರೋನ್ ಅಂತ ಇದನ್ನ ಕರೀತಾರೆ. ಸೂಸೈಡ್ ಬಾಂಬರ್ ತರ ಇದು, ಸೂಸೈಡ್ ಡ್ರೋನ್ ಅದು. 40 ಮೀಟರ್ ವೇಗದಲ್ಲಿ ನುಗ್ಗುವಂತ ಸಾಮರ್ಥ್ಯ ಈ ಒಂದು ಡ್ರೋನ್ಗಿದೆ. ಸೆಕೆಂಡ್ಗೆ 40 ಮೀಟರ್ ವೇಗದಲ್ಲಿ ನುಗ್ಗುತ್ತೆ. ಕಮಿಕಾಜೆ ಡ್ರೋನ್ ಅಟ್ಯಾಕ್ ವ್ಯಾಪ್ತಿ 1.5 ಕಿಲೋಮೀಟರ್. ಕಮಿಕಾಜೆ ಡ್ರೋನ್ ಅಟ್ಯಾಕ್ ವ್ಯಾಪ್ತಿ 1.5 ಕಿಲೋಮೀಟರ್ ಅಂತ ಇಲ್ಲಿ ಗೊತ್ತಾಗ್ತಾ ಇರೋದು. HD ಕ್ಯಾಮೆರಾ, ನೇವಿಗೇಷನ್, ಜಾಮರ್ ವಿರೋಧಿ ತಂತ್ರಜ್ಞಾನ ಇದರಲ್ಲಿ ಸಿಗಲ್ಲ. ಇದು ಜಾಮರ್ ಹಾಕಿದ್ರೆ ಜಾಮರ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಹಂಗೆ ಹೋಗ್ತಾ ಅದು. ನೋಡಿ, ಒಂದು ಡ್ರೋನ್ ಬೆಲೆ 30,000 ರೂಪಾಯಿ ಅಂತ ಹೇಳೋಲ್ಲ, ಕಡಿಮೆನೇ ಇದೆ, ಜಾಸ್ತಿ ಇಲ್ಲ. ಹೌದು, ಮಾಮೂಲಿ ಡ್ರೋನ್ಗೆ 1.5 ಲಕ್ಷ ಕೊಡ್ಬೇಕು, ಇದು 30,000 ರೂಪಾಯಿ ಸಿಗುತ್ತಾ ಅಂತ ಒಂದು ಡೌಟ್ ನನಗೆ. ಆದ್ರೂ ಒಮ್ಮೆ ದಾಳಿ ಮಾಡಿದ್ರೆ ಡ್ರೋನ್ ಮತ್ತೆ ಉಪಯೋಗ ಇಲ್ಲ, ಯಾಕಂದ್ರೆ ಅದು ಸತ್ತೋಗುತ್ತಲ್ಲ, ಹಂಗಾಗಿ ಇದು ಉಪಯೋಗ ಆಗಲ್ಲ ಒಮ್ಮೆ ದಾಳಿ ಮಾಡಿದ್ರೆ. ಅದಾದ ನಂತರ ಹೀಗಾಗಿನೇ ಇದನ್ನ ಸೂಸೈಡ್ ಡ್ರೋನ್ ಅಂತಾನೆ ಕರೆಯಲಾಗುತ್ತೆ. ಸರ್, ನೀವ್ ಹೇಳಿದ್ರಲ್ಲ, ಈಗ ಒಬ್ಬ ಸೂಸೈಡ್ ಬಾಂಬರ್ ಬಂದು ತಾನು ಬ್ಲಾಸ್ಟ್ ಮಾಡ್ಕೊಂಡು ಅಲ್ಲಿದ್ದವ್ರನ್ನು ಕೂಡ ಸಾಯಿಸ್ತಾನೆ ಅಂತ. ಸ್ಲೀಪರ್ ಸೆಲ್ಸ್ ಇದ್ರಲ್ಲ, ಸಹಜವಾಗಿ ಸ್ಲೀಪರ್ ಸೆಲ್ಸ್ ಅಂತ ಕರಿತೀವಿ ನಾವು. ಎಲ್ಲೋ ಜನರ ಮಧ್ಯೆ ಸ್ಲೀಪರ್ ಸೆಲ್ಸ್ ಇರ್ತಾರೆ, ಉಗ್ರಗಾಮಿ ಚಟುವಟಿಕೆಗಳು ಭಾಗಿಯಾಗಿರ್ತಾರೆ. ಅವರು ಪ್ರತ್ಯಕ್ಷವಾಗಿ ಉಗ್ರ ತರ ಕಾಣಿಸ್ಕೊಳ್ಳೋದಿಲ್ಲ. ಸಹಜವಾಗಿಯೇ ಎಲ್ಲಾ ನಾಗರಿಕ ಸಮಾಜದಲ್ಲಿ ಅವರು ಏನೋ ಒಂದು ಕೆಲಸ ಮಾಡ್ತಿರ್ತಾರೆ. ಸೊ ಅವರು ಎಲ್ಲೋ ಒಂದ್ ಕಡೆ ಅಟ್ಯಾಕ್ ಹಾಕ್ಬೇಕಂದ್ರೆ ಅವ್ರನ್ನ ಬಳಸ್ಕೊಳ್ತಾರೆ ಉಗ್ರಗಾಮಿಗಳು, ಸ್ಲೀಪರ್ ಸೆಲ್ಸ್. ಸೊ ಅವರು ಸಹಜವಾಗಿನ ಈ ರೀತಿಯ ಆತ್ಮಾಹುತಿ ದಳಕ್ಕೆ ಅಥವಾ ಆತ್ಮಾಹುತಿಯನ್ನ ಮಾಡ್ಕೊಳ್ತಾರೆ. ಈಗ ಇಂದಿರಾ ಗಾಂಧಿ ಅಸಾಸಿನೇಷನ್ ಅಥವಾ ರಾಜೀವ್ ಗಾಂಧಿ ಅಸಾಸಿನೇಷನ್ ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಅವೆಲ್ಲ ಸೂಸೈಡ್ ಬಾಂಬರ್ಸ್. ಸೊ ಆ ತರನೇ ಅವ್ರು ಅಪ್ಕೊಳ್ಳೋದು, ಅಲ್ಲ ಅವ್ರನ್ನೇ ಅವರೇ ಬ್ಲಾಸ್ಟ್ ಮಾಡ್ಕೊಂಡು ಸುತ್ತಮುತ್ತ ಇರ್ತಕ್ಕಂಥ ಜನರನ್ನ ಬಲಿ ತೆಗೆದುಕೊಳ್ಳೋದು ಸೂಸೈಡ್ ಬಾಂಬರ್. ಸೇಮ್ ಅದೇ ಟೆಕ್ನಾಲಜಿಕಲ್ಗೆ ವರ್ಲ್ಡ್ಗೆ ನಾವು ಕಂಪೇರ್ ಮಾಡಿದ್ರೆ ಕಮಿಕಾಜೆ ಡ್ರೋನ್ ಅಂತ ಕರಿಬಹುದು. ಡ್ರೋನ್ಗೆ ನಾವು ಒಂದು ಬಾಂಬ್ ಫಿಕ್ಸ್ ಮಾಡಿರ್ತೀವಿ, ಅದನ್ನ ಒಂದು ನಿರ್ದಿಷ್ಟವಾದ ಗುರಿಯನ್ನ ಒಂದು ಪ್ಲೇಸ್ ಅನ್ನ ಫಿಕ್ಸ್ ಮಾಡಿ ಅಲ್ಲಿ ಬ್ಲಾಸ್ಟ್ ಮಾಡೋದು. ಅಲ್ಲೋಗಿ ನೀನೋಗಿ ಅಲ್ಲಿ ಬಿದ್ದೋಗ್ಬಿಡಪ್ಪ ಅಂತ ಹೇಳಿದಾಗ ಅಲ್ಲಿ ಬಿದ್ದೋಗುತ್ತೆ, ಅದು ಬ್ಲಾಸ್ಟ್ ಆಗುತ್ತೆ. ಸೊ 40 ಕಿಲೋಮೀಟರ್ ದೂರ ಹೋಗಬಹುದು, ಬಟ್ ಅದರ ವ್ಯಾಪ್ತಿ ಅಂದ್ರೆ ಆ ಬಿದ್ದ ತಕ್ಷಣ ಅದ್ರ 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದರ ಬ್ಲಾಸ್ಟ್ ಆಗಬಹುದು ಅಂತಿದೆ. ಬಟ್ ಅಷ್ಟು ಸಾಮರ್ಥ್ಯ ಅಂದ್ರೆ ಎಲ್ಲೋ ಒಂದ್ ಕಡೆ ಬಿದ್ರೆ ಅದು ಅದರ ಎಫೆಕ್ಟ್ ಏನಿದೆ, ಯಾವ್ದೋ ಒಂದು ಬಿಲ್ಡಿಂಗ್ ಮೇಲೆ ಬಿದ್ರೆ ಇಡೀ ಬಿಲ್ಡಿಂಗ್ ಉಡಾಯಿಸಬಹುದು, ಅಷ್ಟು ಪವರ್ಫುಲ್ ಅದಕ್ಕೆ ಇದೆ. ಸೊ ಕಮಿಕಾಜೆ ಜಾಸ್ತಿ ಸೌಂಡ್ ಆಗಿದೆ. ಉಕ್ರೇನ್ ಮತ್ತೆ ರಷ್ಯಾ ಇದನ್ನ ತುಂಬಾ ಜಾಸ್ತಿ ಮಟ್ಟದಲ್ಲಿ ಬಳಸ್ತು. ರಷ್ಯಾ ಬಳಸಲ್ಲ ಅಂದ್ಬಿಟ್ಟು ಉಕ್ರೇನ್ ಅವರು ಕೂಡ ರಷ್ಯಾ ಮೇಲೆ ಈ ರೀತಿಯ ಒಂದು ಪ್ರಯೋಗವನ್ನ ಬಳಸೋದು ಜಾಸ್ತಿ. ಸೊ ಆಗ ಕಮಿಕಾಜೆ ಶಕ್ತಿ ಅನ್ನೋದು ಗೊತ್ತಾಯ್ತು. ಭಾರತ ಕೂಡ ಈಗ ಕಮಿಕಾಜೆಯನ್ನ ಬಳಸಿದೆ, ನಾವೇನು ಕಡಿಮೆ ಇಲ್ಲ ಅಂತ ಟೆಕ್ನಾಲಜಿಕಲ್ ಅಲ್ಲಿ
ತುಂಬಾ ದೊಡ್ಡ ಮಟ್ಟದ ಖರ್ಚು ಇಲ್ಲ ಇದಕ್ಕೆ. 30,000 ರೂಪಾಯಿ ಅಂದ್ರೆ ಕಮಿಕಾಜೆ ಡ್ರೋನ್ 30,000, ಬಟ್ ಅದಕ್ಕೆ ಬಳಸುವಂತಹ ಬಾಂಬ್ ಆಗಿರ್ಬೋದು ಅಥವಾ ಅದಕ್ಕೆ ಬಳಸುವಂತಹ ಈ ಶಸ್ತ್ರಾಸ್ತ್ರ ಆಗಿರ್ಬೋದು, ಟೆಕ್ನಾಲಜಿ ಜಾಸ್ತಿ ಇರುತ್ತೆ. ಸೊ ಒಟ್ಟಿನಲ್ಲಿ ಕಮಿಕಾಜೆ ಡ್ರೋನ್ ಇವತ್ತಿನ ವಿಶೇಷವಾಗಿ ಈ ಒಂದು ಕಮಿಕಾಜೆ ಡ್ರೋನ್ ಅನ್ನ POK ಭಾಗದಲ್ಲಿ ಬಳಸಿದ್ದಾರೆ. POK ಭಾಗದಲ್ಲಿ ಕಮಿಕಾಜೆಯನ್ನ ಬಳಸಿ ಅಲ್ಲಿ POK ಉಗ್ರಗಾಮಿ ನೆಲೆಗಳನ್ನ ಧ್ವಂಸ ಮಾಡಿದೆ ಭಾರತೀಯ ಸೇನೆ. 21 ಕಡೆ ಅಂತ ಅಂದ್ರೆ 21 ಕ್ಯಾಂಪ್ಗಳು 100 ಮೀಟರ್ ಇಂದ ಒಳಗಡೆ ಇದಾವೆ. ಒಂದು ಕಡೆ 6 ಕಿಲೋಮೀಟರ್ ಇದೆ, ಒಂದು ಕಡೆ 12, 13, 30 ಕಿಲೋಮೀಟರ್. ಈ ಎಲ್ಲೆಲ್ಲಿ ಸಮೀಪದ ಸ್ಥಳಗಳಿದಾವೋ, ಉಗ್ರ ನೆಲೆಗಳಿದಾವೋ, ಅಲ್ಲೆಲ್ಲ ಈ ಒಂದು ಕಮಿಕಾಜೆ ಡ್ರೋನ್ ಅನ್ನ ಹೆಚ್ಚಾಗಿ ಬಳಸಿನೇ ಉಡಾಯಿಸಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಜೊತೆಗೆ ಈ ಕಮಿಕಾಜೆ ಶಕ್ತಿ ಏನು ಅಂತ ಹೇಳಿ ಇಡೀ ಜಗತ್ತಿಗೆ ಈಗಾಗಲೇ ಗೊತ್ತಾಗಿದೆ. ಮತ್ತೆ ಭಾರತದಲ್ಲೂ ಕೂಡ ಕಮಿಕಾಜೆ ಡ್ರೋನ್ ಇದೆ ಅಂತ ಹೇಳಿ ಈಗ ಪಾಕಿಸ್ತಾನಕ್ಕೂ ಕೂಡ ಗೊತ್ತಾಯಿತು. ಯಾಕೆಂತ ಹೇಳಿದ್ರೆ ಪಾಕಿಸ್ತಾನದ ಅಥವಾ ಪಾಕಿಸ್ತಾನ ಪಾಲನೆ ಪೋಷಣೆ ಮಾಡಿ ಬೆಳೆಸ್ತಾ ಇದ್ದಂಥ ಉಗ್ರರ ನೆಲೆಗಳನ್ನ ಕಮಿಕಾಜೆ ಡ್ರೋನ್ ಮುಖೇನ ಭಾರತ ಹೊಡೆದುರುಳಿಸಿದ ವಿಚಾರ ಇಡೀ ಜಗತ್ತಿಗೆ ಗೊತ್ತಾದ ನಂತರ ಎಲ್ಲ ಕಡೆ ಪ್ರಶಂಸೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಡೀ ಜಗತ್ತೇ ಪಾಕಿಸ್ತಾನದ ವಿರುದ್ಧ ನಿಂತ್ಕೊಂಡಿದೆ. ಬಿಕಾಸ್ ಭಾರತ ಸಾಕ್ಷಿಯನ್ನ ಮುಂದಿಟ್ಟಿದೆ ಈಗ ಇಡೀ ಜಗತ್ತಿನ ಮುಂದೆ. ಪಾಕಿಸ್ತಾನವೇ ಈ ಉಗ್ರರನ್ನ ಪಾಲನೆ ಪೋಷಣೆ ಮಾಡ್ತಾ ಇದೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಎಲ್ಲ ವಿಡಿಯೋ ಸಾಕ್ಷ್ಯಾಧಾರಗಳನ್ನ ಎಲ್ಲಾ ದೇಶಗಳಿಗೂ ಕೂಡ ತೋರಿಸಿ ನೋಡಿ, ಇಷ್ಟು ದಿನಗಳ ಕಾಲ ಪಾಕಿಸ್ತಾನ ಯಾವ ರೀತಿಯಾಗಿ ಸುಳ್ಳು ಹೇಳ್ತಾ ಇತ್ತು, ನಾವು ಯಾವುದೇ ಕಾರಣಕ್ಕೂ ಉಗ್ರರನ್ನ ಪಾಲನೆ ಪೋಷಣೆ ಮಾಡ್ತಾ ಇಲ್ಲ, ನಾವು ಉಗ್ರರ ವಿರೋಧಿಗಳು ಅಂತ ಏನು ತೋರಿಸ್ಕೊಳ್ತಾ ಇತ್ತಲ್ಲ, ಅದೆಲ್ಲದರ ಬಣ್ಣವನ್ನ ಇವತ್ತು ಪಾಕಿಸ್ತಾನದ ಬಣ್ಣವನ್ನ ಭಾರತ ಕಳಚಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕೆ. ಆಮೇಲೆ ಈ ಕಮಿಕಾಜೆ ಡ್ರೋನ್ ಇದೆಯಲ್ಲ, ಈಗ ಇವತ್ತು ಹೋಗಿ ಎಲ್ಲೋ ಬಿತ್ತು ಅಲ್ಲಿ ಬ್ಲಾಸ್ಟ್ ಆಯ್ತಲ್ವಾ, ಅದು ಯಾವ ತರ ಹೋಗುತ್ತೆ ಅನ್ನೋದನ್ನ ಆದಷ್ಟು ಕಡೆ ವಿಡಿಯೋ ಮಾಡ್ಕೊಡುತ್ತೆ. ನಿಜ 360 ಆಂಗಲ್ ಅಲ್ಲಿ ವಿಡಿಯೋ ಆಗುತ್ತೆ. ಆ ವಿಡಿಯೋ ಫುಟೇಜ್ ನಮಗೆ ವಾರ್ ರೂಮ್ ಬರ್ತಾ ಇರುತ್ತೆ. ಇವತ್ತೇನು ಭಾರತೀಯ ಸೇನೆ ವಿಡಿಯೋ ಫುಟೇಜ್ ಅನ್ನ ಬಿಡ್ತು ಎಲ್ಲವೂ ಕೂಡ ಕಮಿಕಾಜೆ ಶೂಟ್ ಮಾಡುವಂತ ವಿಡಿಯೋಗಳೇ. ಅಲ್ಲಿ ಆಯಾ ಸೇನೆ ಆಯಾ ಉಗ್ರರ ನೆಲಗಾಮಲ್ಲಿ ಅಟ್ಯಾಕ್ ಆಯ್ತು. ಅಟ್ಯಾಕ್ ಆಗೋವರೆಗೂ ಕೂಡ ಅದು ತನ್ನ ವಿಡಿಯೋವನ್ನ ಸೆರೆ ಹಿಡಿಯಬಲ್ಲ ಶಕ್ತಿ HD ಕ್ವಾಲಿಟಿ ಕ್ಯಾಮ್ರಾ ಆ ಒಂದು ಡ್ರೋನ್ ಅಲ್ಲಿ ಇರುತ್ತೆ. ಆಮೇಲೆ ಅದನ್ನ ಈಗ ಡ್ರೋನ್ ಬರುತ್ತೆ ಅಂತ ಗೊತ್ತಾಗಲ್ಲ ಅಂದ್ರೆ ಬೇರೆ ರಡಾರ್ಗೆ ಕೂಡ ಸಿಗೋದಿಲ್ಲ ಅನ್ನೋದು ಸ್ಪೆಷಾಲಿಟಿ ಅದು.